ನಿನ್ನಂಥ ಹಳ್ಳಿ ಹುಡುಗಿನ ವಸಂತ ಸೊಸೆಯಾಗಿ ಯಾಕೆ ಮಾಡ್ಕೊಂಡ್ಲು ಅಂತ ಒಳಗಡೆ ನಾವೆಲ್ಲ ತಪ್ಪಾಗಿ ಮಾತಾಡ್ಬಿಟ್ವಿ ಅಲ್ವಾ? ಆ ಕ್ಷಣದಲ್ಲಿ ನಿನ್ಗೆ ನಮ್ಮೇಲೆ ಕೋಪ ಬಂದಿರ್ಬೇಕಲ್ವಾ? ಆದ್ರೂ ಕೂಡ ನನ್ನ ರಿಂಗ್ನ ನನಗೆ ತಂದ್ಕೊಟ್ಟಿದ್ಯಾ, ತುಂಬಾ ಥ್ಯಾಂಕ್ಸ್ ಅಮ್ಮ. ಬೇರೆಯವ್ರ ವಸ್ತು ಹಾವಿನ ಹಾಗೆ ಅಂತಾರೆ, ಆಸೆ ಪಡಬಾರ್ದು. ಆಸೆ ಪಟ್ರೂ ಕೂಡ ನನ್ ಕೃಷ್ಣ ಒಪ್ಪಲ್ಲ. ಕೃಷ್ಣನ? ಅವನ್ಯಾರು? ಅವನು ನಿಮ್ಮವ್ರು ಕೊಟ್ಟಿರೋ ಉಡುಗೊರೆನ ಜೋಪಾನವಾಗಿ ಇಟ್ಕೊಳ್ಳಿ. ನಾನು ಬರ್ತೀನಿ. ಆ ಹುಡುಗಿಗೆ ವಿದ್ಯೆ ಇಲ್ದಿದ್ರು ಎಂಥ ಸಂಸ್ಕಾರ ಇದೆ ನೋಡು. ನಿಜಾನೇ, ವಿದ್ಯೆಲಿ ಏನಿದೆ, ಕಷ್ಟಪಟ್ರೆ ಬರುತ್ತೆ. ಆದ್ರೆ ಸಂಸ್ಕಾರ ಹುಟ್ಟಿನಿಂದಾನೇ ಬರ್ಬೇಕು. ಇಷ್ಟು ಸಂಸ್ಕಾರ ಇರೋ ಸೊಸೆ ಸಿಕ್ಕಿರೋದಕ್ಕೆ ನಮ್ ವಸಂತ ತುಂಬಾ ಅದೃಷ್ಟ ಮಾಡಿದಾಳೆ. ಹಲೋ ಐಶ್ವರ್ಯ, ಪಕ್ಕದಲ್ಲಿ ನಿನ್ ಗಂಡ ಇದ್ದಾರಾ? ಇಲ್ಲ, ಅವ್ರನ್ನ ಆಫೀಸಿಗೆ ಬಿಟ್ಟು ನಾನು ಮನೆಗೆ ಬರ್ತಾ ಇದ್ದೀನಿ. ಓಕೆ, ಇಲ್ಲೆಲ್ಲ ನಾವ್ ಅನ್ಕೊಂಡ ಹಾಗೆ ಆಗಿದೆ. ಕಿಟ್ಟಿ ಪಾರ್ಟಿಲಿ ಗೆಸ್ಟ್ ಮುಂದೆ ಇಂಗ್ಲಿಷ್ ಮಾತಾಡೋಕ್ಕಾಗ್ದೆ ಶ್ಯಾಮ ಮರ್ಯಾದೆ ತೆಗೆದ್ಲು. ಅದರಿಂದ ನಿನ್ನ ಅತ್ತೆಗಂತೂ ತುಂಬಾ ಇನ್ಸಲ್ಟ್ ಆಗೋಯ್ತು. ಶ್ಯಾಮ ಮೇಲೆ ನಿನ್ನ ಅತ್ತೆಗೆ ತುಂಬಾ ತುಂಬಾ ಕೋಪ ಬಂದಿದೆ. ಗುಡ್, ವೆರಿ ಗುಡ್. ನಿಂಗೆ ತೃಪ್ತಿ ಆದ್ರೂ ಸಿಗುತ್ತೆ. ಲೇಡೀಸ್ ಕ್ಲಬ್ನವ್ರ ಮುಂದೆ ನನ್ ಮರ್ಯಾದೆ ತೆಗ್ದೆ. ವಸಂತ ದೇವಿ ಸೊಸೆ ವಿದ್ಯೆ ಇಲ್ದೇ ಇರೋ ದಡ್ಡಿ ಅಂತ, ಇಂಗ್ಲಿಷ್ ಬರ್ದೇ ಇರೋ ಪೆದ್ದಿ ಅಂತ ಎಲ್ರ ಮುಂದೆ ಪ್ರೂವ್ ಮಾಡಿ ನಾನ್ ತಲೆ ತಗ್ಸೋ ಹಾಗೆ ಮಾಡ್ದೆ. ಯುನಾನಿಮಸ್ ಆಗಿ ನನ್ನ ಲೇಡೀಸ್ ಕ್ಲಬ್ ಪ್ರೆಸಿಡೆಂಟ್ ಮಾಡಬೇಕು ಅಂದ್ಕೊಂಡವರು ತಮಗಿರೋ ಇಂಗ್ಲಿಷ್ ನಾಲೆಜ್ ನೋಡಿ ನಿನ್ನಂತೋಳ್ಗೆ ಅತ್ತೆ ಆಗಿದ್ದಕ್ಕೆ ನಂಗೆ ಪ್ರೆಸಿಡೆಂಟ್ ಆಗೋ ಅರ್ಹತೆನೇ ಇಲ್ಲ ಅಂತ ಅನ್ಕೊಂಡು ಯೋಚನೆ ಮಾಡಿ ಹೇಳ್ತೀನಿ ಅಂದ್ರು. ನಾಲ್ಕು ದಿನ ಆದ್ಮೇಲೆ ಫೋನ್ ಮಾಡಿ ಬೇರೆಯವ್ರನ್ನ ಪ್ರೆಸಿಡೆಂಟ್ ಆಗಿ ಸೆಲೆಕ್ಟ್ ಮಾಡಿದ್ವಿ ಅಂತಾರೆ. ನಿನ್ನಿಂದಾನೆ, ನಿಂಗೆ ಇಂಗ್ಲಿಷ್ ಬರ್ದೇ ಇರೋದ್ರಿಂದಾನೆ ನಂಗೆ ಬಂದಿರೋ ಪ್ರೆಸಿಡೆಂಟ್ ಪ್ಲೇಸು ಕೈ ಜಾರ್ ಹೋಯ್ತು. ನಿಂಗೆ ಇಂಗ್ಲಿಷ್ ಬರ್ದಿರೋದ್ರಿಂದಾನೆ ನೀನು ನನ್ನ ಸೊಸೆ ಅಂತ 4 ಜನಕ್ಕೆ ನಿನ್ ಪರಿಚಯ ಮಾಡಬೇಕು ಅಂದ್ರೆ ನಂಗೆ ನಾಚಿಕೆ ಆಗುತ್ತೆ. ಅದಕ್ಕೆ ಅಲ್ವಾ ನಿಂಗೆ ಇಂಗ್ಲಿಷ್ ಕಲಿಸ್ತಿರೋದು. ದಿನ ದಿನ ಫೀಸ್ ಕೊಟ್ಟು ಆ ಇಂಗ್ಲಿಷ್ ಟೀಚರ್ನ ಇಟ್ಟಿದೀವಲ್ಲ, ಕಲಿಯೋದಕ್ಕೆ ಏನಾಗಿದೆ ನಿಂಗೆ? ಆಗ ಸಂಗೀತ ಕಲಿ ಅಂದ್ರೆ ಕಲೀಲಿಲ್ಲ, ಈಗ ಇಂಗ್ಲಿಷ್ ಕಲಿ ಅಂದ್ರೆ ಅದು ಕಲಿತಿಲ್ಲ. ಇನ್ನೀನು ಓದೋದಕ್ಕೂ ಎಳ್ಳು ನೀರು ಬಿಟ್ಟು ಹಾಯಾಗಿ ಅಡ್ಗೆ ಮನೇಲಿ ಕೂತ್ಕೊಂಡು ಅಡ್ಗೆ ಮಾಡು.
ಅಮ್ಮ ರಂಜಿನಿ, ಇಲ್ಬಾ. ನೀನ್ 24 ಗಂಟೆನೂ ನಮ್ಮನೇಲೇ ಇದ್ದು ನನ್ನ ಸೊಸೆಗೆ ಇಂಗ್ಲಿಷ್ ಕಲಿಸೋದಿಕ್ಕೆ ಮ್ಯಾಕ್ಸಿಮಮ್ ಪ್ರಯತ್ನ ಮಾಡಿದೀಯಾ. ಶ್ಯಾಮಂಗ್ ಕಲಿಸೋದು ಒಂದೇ, ಆ ಗೋಡೆ ಕಲಿಸೋದು ಒಂದೇ. ಏನು ಉಪಯೋಗ ಇಲ್ಲ ಅನ್ನೋದು ಅರ್ಥ ಆಯ್ತು. ಐಶ್ವರ್ಯ ಬಂದ್ಮೇಲೆ ನಿಂಗೆ ಬರ್ಬೇಕಾದ ಫೀಸ್ ತಗೊಂಡು ನೀನು ಹೊರಡಮ್ಮ. ಇನ್ ಟ್ಯೂಷನ್ ಬೇಕಾಗಿಲ್ಲ. ಒಳ್ಳೆ ಸ್ಟೂಡೆಂಟ್ ಯಾರನ್ನಾದ್ರೂ ಹುಡುಕಿ ಅವ್ರಿಗೆ ಇಂಗ್ಲಿಷ್ ಕಲಿಸು. ನಿಂಗೆ ತೃಪ್ತಿ ಆದ್ರೂ ಸಿಗುತ್ತೆ. ಇದೇನು ಹೀಗೆ ಹೇಳ್ಬಿಟ್ರಲ್ಲ. ನಾನು ಇಲ್ಲೇ ಸೆಟ್ಲ್ ಆಗ್ಬೇಕು ಅನ್ಕೊಂಡ್ರೆ ನನ್ನೇ ಮನೆಯಿಂದ ಹೋಗಂದ್ರಲ್ಲ. ಇನ್ನೀನ್ ಓದೋದಕ್ಕೂ ಎಳ್ಳು ನೀರು ಬಿಟ್ಟು ಹಾಯಾಗಿ ಅಡ್ಗೆ ಮನೇಲಿ ಕೂತ್ಕೊಂಡು ಅಡ್ಗೆ ಮಾಡು. ನನ್ನಿಂದ ನಿಮ್ಗೆ ಅವಮಾನ ಆಗಿದ್ದಕ್ಕೆ ನನಗೆ ಕ್ಷಮಿಸ್ಬಿಡಿ ಅತ್ತೆ. ಹೌದಾ? ಅತ್ತೆ ನಿನಗೆ ಹೋಗು ಅಂತ ಹೇಳಿದ್ರಾ? ಹೌದು ಐಶ್ವರ್ಯ, ನೀನೇ ನಿನ್ನ ಅತ್ತನ ಕನ್ವಿನ್ಸ್ ಮಾಡಿ ಹೇಗಾದರೂ ನಾನು ಶ್ಯಾಮಂಗ್ ಟ್ಯೂಷನ್ ಕಂಟಿನ್ಯೂ ಮಾಡೋ ಹಾಗೆ ಮಾಡ್ತೀಯಾ? ಪ್ಲೀಸ್ ಐಶ್ವರ್ಯ. ಏನಕ್ಕೆ ನಿನಗೆ ಶ್ಯಾಮನ್ ಮೇಲೆ ಅಷ್ಟು ಪ್ರೀತಿ? ಪ್ರೀತಿ ಅಂದರೆ ಅದು ಅದೇ, ಆ ಪ್ರೀತಿ ಯಾರ ಮೇಲೆ ಅಂತ ಕೇಳ್ತಿರೋದು. ಶ್ಯಾಮನ್ ಮೇಲ, ಅಖಿಲ್ ಮೇಲ? ಚೇಚೆ ಹಾಗೇನಿಲ್ಲ. ಯಾವುದಿಲ್ಲ? ಶ್ಯಾಮನ್ ಮೇಲೆ ಪ್ರೀತಿ ಇಲ್ವಾ? ಅಲ್ಲ ಅಲ್ಲ, ಅಖಿಲ್ ಮೇಲೆ ಇಲ್ಲ ಅಂದಿದ್ದು. ಮೊದಲು ಲವ್ ಅಟ್ ಫಸ್ಟ್ ಸೈಟ್ ಅನ್ಕೊಂಡು ಅಖಿಲ ನೋಡಿ ಇಂಪ್ರೆಸ್ ಆದೆ. ಆದರೆ ಆಮೇಲೆ ನಿನ್ನ ಕ್ಲಾಸ್ ತಗೊಂಡ್ಮೇಲೆ ನನ್ನ ಮನಸ್ಸು ಬದಲಾಯಿಸಿದ್ದೀನಿ. ಅದನ್ನ ನಂಬೇಕಾ ನಾನು? ನಿಜ ಐಶ್ವರ್ಯ. ಅವ್ರಿಗೆ ಅಟ್ರಾಕ್ಟ್ ಆದಾಗ ಅಟ್ರಾಕ್ಟ್ ಆದೆ ಅಂತ ನನಗೆ ಹೇಳಿದ್ನೇ ಹೊರತು ಸುಳ್ಳು ಹೇಳಿದ್ನಾ? ಈಗ ಮಾತ್ರ ಸುಳ್ಳು ಯಾಕೆ ಹೇಳ್ತೀನಿ ಹೇಳು? ನಿಜವಾಗ್ಲೂ ನನ್ನ ಮನಸ್ಸನ್ನ ಅಖಿಲಿಂದ ಪಕ್ಕಕ್ಕಿಟ್ಟಿದ್ದೀನಿ. ಮತ್ತೆ ನಿನ್ ಮನ್ಸು ಅಖಿಲ್ ಕಡೆಗೆ ಹೋದ್ರೆ? ಹಾಗಾಗಲ್ಲ. ಮುಂದೆ ಮುಂದೆ ನಿನಗೆ ಗೊತ್ತಾಗುತ್ತಲ್ಲ. ಒಂದು ವೇಳೆ ಹಾಗೆ ಮಾಡಿದ್ರೆ ಎಲ್ಲ ವಿಷಯ ನಿನಗೆ ಗೊತ್ತಾಗುತ್ತಲ್ಲ. ನಿನಗೆ ಗೊತ್ತಾಗದೆ ಈ ಮನೇಲಿ ಏನೂ ಆಗಲ್ವಲ್ಲ. ನಾನೀಗ ಇಲ್ಲಿರ್ತೀನೋ ಇಲ್ವೋ ಅನ್ನೋದು ಈಗ ನಿನ್ನ ಕೈಯಲ್ಲೇ ಇದೆ ಐಶ್ವರ್ಯ. ನಥಿಂಗ್ ಇಸ್ ಇನ್ ಮೈ ಹ್ಯಾಂಡ್ಸ್. ಹಾಗೆ ಹೇಳ್ಬೇಡ ಐಶ್ವರ್ಯ. 24 hours ನೀನು ಇಲ್ಲೇ ಇರಬೇಕು ಅಂತ ನೀನು ಕರೆದಿದ್ದಕ್ಕೆ ತಾನೆ ನಾನು ಬೇರೆ ಟ್ಯೂಷನ್ಸ್ ಎಲ್ಲ ಕ್ಯಾನ್ಸಲ್ ಮಾಡಿ ಇಲ್ಲಿಗೆ ಬಂದಿದ್ದು. ಈಗ ಸಡನ್ ಆಗಿ ಹೊರಟು ಹೋಗು ಅಂದರೆ ನನ್ನ ಪರಿಸ್ಥಿತಿ ಏನು? ಪ್ಲೀಸ್ ಐಶ್ವರ್ಯ, ನಿನ್ನ ಅತ್ತೆ ಹತ್ರ ಹೇಳಿ ಟ್ಯೂಷನ್ನ ಹೇಗಾದರೂ ಕಂಟಿನ್ಯೂ ಮಾಡಿಸು. ಪ್ಲೀಸ್ ಐಶ್ವರ್ಯ, ಪ್ಲೀಸ್. ನಾನು ಹೇಳಿದ್ರು ಕೂಡ ನಮ್ಮತ್ತೆ ಒಪ್ಕೊಳ್ಳೋದಿಲ್ಲ. ಆದ್ರೆ ಒಬ್ಬರ ಮಾತನ್ನ ಕೇಳ್ತಾರೆ.
ನಾನು ಹೇಳ್ದ ಹಾಗೆ ಮಾಡು. ನಿನ್ನ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಏನು ಮಾಡಬೇಕು? ಅರ್ಥ ಆಯ್ತು ಅಲ್ವಾ? ಇಷ್ಟು ಮಾಡಬೇಕು. ಸರಿ ಐಶ್ವರ್ಯ, ನೀನು ಹೇಳಿದ ಹಾಗೆ ನಾನು ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಏನ್ ಶ್ಯಾಮ, ಇವತ್ತು ಕೃಷ್ಣಂಗೆ ಬೇಗ ದೀಪ ಹಚ್ತಾ ಇದೆಯಾ? ನೀವಾ? ಶ್ಯಾಮ ಅನ್ಕೊಂಡೆ. ಶ್ಯಾಮ ಪ್ಲೇಸಲ್ಲಿ ನಾನಿರ್ತೀನಿ ಅಂತ ನೀವು ಗೆಸ್ ಮಾಡಿಲ್ವಲ್ಲ? ಗೆಸ್ ಮಾಡದಿರೋದು ತುಂಬಾ ನಡೀತಿದ್ಯಲ್ಲ ಈ ನಡುವೆ. ಅದಕ್ಕೆ ಕೃಷ್ಣಂಗೆ ದೀಪ ಹಚ್ಚಿ ಶ್ಯಾಮಂಗೆ ಕರುಣೆ ತೋರಿಸು ಅಂತ ಕೇಳ್ಕೊತಿದ್ದೆ. ಶ್ಯಾಮಂಗ್ ಕರುಣೆ ತೋರಿಸು ಅಂತ ನೀವು ಕೃಷ್ಣನ್ ಬೇಡ್ಕೋತಿದ್ದೀರಾ? ಹೌದು. ಆದಷ್ಟು ಬೇಗ ಶ್ಯಾಮ ಇಂಗ್ಲಿಷಲ್ಲಿ ಮಾತಾಡ್ಲಿ ಅನ್ನೋದು ನಿಮ್ಮ ಆಸೆ ಅಂತ ಹೇಳಿದ್ರಲ್ಲ. ಹೌದು. ನಿಮ್ಮ ಆಸೆ ತೀರ್ಸೋದು ನನ್ನ ಕರ್ತವ್ಯ. ಆದರೆ ಶ್ಯಾಮ ಇಂದನೇ ಆ ಆಸೆ ತೀರ್ತಿಲ್ಲ. ಅದೇ ಅವಳ ಪಾಪ ವಿಲೇಜಿಂದ ಬಂದಿದ್ದಾಳಲ್ಲ, ಸೊ ಅವಳಿಗೆ ಬೇಗ ಇಂಗ್ಲೀಷ್ ಕಲಿಯೋಕೆ ಆಗ್ತಿಲ್ಲ. ಕಲ್ತಿದ್ದು ಕೂಡ ಅವಳಿಗೆ ನೆನಪಿರ್ತಿಲ್ಲ. ನಿಧಾನವಾಗಿ ಪಿಕಪ್ ಆಗ್ತಾಳೆ ಅಂದ್ಕೊಂಡಿದ್ದೆ, ಆದರೆ ಅಷ್ಟರಲ್ಲೇ ಹೀಗಾಗೋಯ್ತು. ಏನ್ ನಡೀತು? ನಿಮಗೆ ವಿಷಯ ಗೊತ್ತಿಲ್ವಾ? ಆಗಲೇ ಕಿಟ್ಟಿ ಪಾರ್ಟಿಲಿ ಅವಳು ಮೈ ಕ್ವಾಲಿಫಿಕೇಶನ್ ಈಸ್ ಕೃಷ್ಣಾಪುರ. ನಿನ್ ಸೊಸೆಗೇನಾದ್ರೂ ಕಿವಿಡ ಇಲ್ಲ? ಅರ್ಥ ಆಗಲ್ವಾ? ಮನೇಲಿ ಈ ಥರ ಅನ್ಎಜುಕೇಟೆಡ್ ಇದ್ದಾಗ ವಸಂತನ್ನ ಪ್ರೆಸಿಡೆಂಟ್ ಮಾಡೋದು ಕರೆಕ್ಟ್ ಅಲ್ಲ ಅಲ್ವಾ? ನಿಂಗೆ ಇಂಗ್ಲಿಷ್ ಬರ್ದಿರೋದ್ರಿಂದಾನೇ ನೀನು ನನ್ನ ಸೊಸೆ ಅಂತ 4 ಜನಕ್ಕೆ ನಿನ್ ಪರಿಚಯ ಮಾಡಬೇಕು ಅಂದ್ರೆ ನಂಗೆ ನಾಚಿಕೆ ಆಗುತ್ತೆ. ಶ್ಯಾಮಂಗ್ ಕಲ್ಸೋದು ಒಂದೇ, ಆ ಗೋಡೆ ಕಲ್ಸೋದು ಒಂದೇ. ನಿಂಗೆ ಬರ್ಬೇಕಾದ ಫೀಸ್ ತಗೊಂಡು ನೀನು ಹೊರಡಮ್ಮ. ಇದು ನಡೆದಿದ್ದು ಅಖಿಲ್ ಅವರೇ. ನಿಮ್ಮ ಮಮ್ಮಿ ನನ್ನ ಹತ್ರ ಇನ್ ಟ್ಯೂಷನ್ ಬೇಡ, ನೀನು ಹೋಗು ಅಂದಿದ್ದಕ್ಕೆ ಪಾಪ ಶ್ಯಾಮ ತುಂಬ ಫೀಲ್ ಮಾಡ್ಕೊಂಡ್ಲು. ಅವಳು ಇಂಗ್ಲೀಷ್ ಚೆನ್ನಾಗಿ ಕಲಿತು ನಿಮ್ಮ ಆಸೆ ತೀರಿಸ್ಬೇಕು ಅಂತಿತ್ತಲ್ಲ. ಆದರೆ ನಿಮ್ಮಮ್ಮ ಟ್ಯೂಷನ್ ಬೇಡ ಅಂತಿದ್ದಾರೆ. ಫೀಲ್ ಮಾಡ್ಕೊಳ್ದೆ ಏನು ಮಾಡ್ತಾಳೆ ಪಾಪ. ಅದಕ್ಕೆ ನಿಮ್ಮ ತಾಯಿ ಮನಸ್ಸು ಬದಲಾಗಿ ಶ್ಯಾಮಂಗೆ ಟ್ಯೂಷನ್ ಕಂಟಿನ್ಯೂ ಮಾಡೋ ಹಾಗೆ ಮಾಡು ಅಂತ ಕೃಷ್ಣನ್ನ ಬೇಡ್ಕೊಳ್ತಿದ್ದೆ. ಕೃಷ್ಣ ಖಂಡಿತವಾಗ್ಲೂ ನಿಮ್ಮ ಆಸೆನ ತೀರಿಸ್ತಾನೆ. ಕೃಷ್ಣ, ನನ್ನ ಆಸೆ ನಿನಗೆ ಹೇಳಿದ್ನಲ್ಲ, ಶ್ಯಾಮ ಪ್ಲೇಸಲ್ಲಿ ಮನೆ ಸೊಸೆ ಆಗಿ ನಾನು ಸೆಟ್ಲ್ ಆಗಬೇಕು. ಬೇಗ ನನ್ನ ಆಸೆ ತೀರಿಸು.
ಆನಂದ್ ಗಜಪತಿ ವರ್ಮಾ ಅವ್ರ ಸೊಸೆ ಇಂಗ್ಲಿಷಲ್ಲಿ 4 ಅಕ್ಷರ ಮಾತಾಡೋಕ್ಕಾಗ್ಲಿಲ್ಲ ಅನ್ನೋದು ಎಂಥ ಅವಮಾನ. ಎಷ್ಟು ಕಷ್ಟ ಆದ್ರೂ ಸರಿ, ಇಂಗ್ಲಿಷ್ ಕಲಿತೀನಿ. ಒಂದು ಅವಕಾಶ ಸಿಕ್ಕಿದ್ರೆ ಹೇಗಾದ್ರೂ ಇಂಗ್ಲಿಷ್ ಕಲಿತು ಅತ್ತೆ ಕೊಟ್ಟಿರೋ ಮಾತು ಉಳಿಸ್ಕೊಂಡು ಅವ್ರನ್ನ ಖುಷಿ ಪಡಿಸ್ಬೇಕು. ಮಮ್ಮಿ, ನಡೆದಿದ್ದು ಗೊತ್ತಾಯ್ತು ಮಮ್ಮಿ. ಏನ್ ಗೊತ್ತಾಯ್ತು? ನಿನ್ ಹೆಂಡತಿ ನಿಮ್ಮಮ್ಮನ್ ಮರ್ಯಾದೆ ತೆಗೆದ್ಲು ಅಂತ ಗೊತ್ತಾಯ್ತಾ? ಲೇಡೀಸ್ ಕ್ಲಬ್ ಪ್ರೆಸಿಡೆಂಟ್ ಮಾಡಬೇಕು ಅಂದ್ಕೊಂಡಿದ್ ನನ್ನ ನಿನ್ ಹೆಂಡತಿ ಕಾರಣಕ್ಕೆ ಬೇಡ ಅಂದ್ರು ಅಂತ ಗೊತ್ತಾಯ್ತಾ? ನಿನ್ ಹೆಂಡತಿಗೆ ಈ ಜನ್ಮದಲ್ಲಿ ಇಂಗ್ಲಿಷ್ ಬರಲ್ಲ ಅಂತ ಗೊತ್ತಾಯ್ತಾ? ಏನ್ ಗೊತ್ತಾಯ್ತು? ಸಾರಿ ಮಮ್ಮಿ. ಶ್ಯಾಮಯಿಂದ ನಿಮಗಾದ ಅವಮಾನಕ್ಕೆ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ನೀನ್ ಯಾಕೋ ಸಾರಿ ಕೇಳ್ತೀಯಾ? ಅವಳು ಇಂಗ್ಲಿಷ್ ಸರಿಯಾಗಿ ಕಲ್ತಿದ್ರೆ ಈ ರೀತಿ ಪರಿಸ್ಥಿತಿ ಬರ್ತಾನೆ ಇರ್ಲಿಲ್ಲ ಅಲ್ವಾ? ಅವಳ ಪ್ರಯತ್ನ ಅವಳು ಮಾಡ್ತಿದ್ದಾಳಲ್ವಾ ಮಮ್ಮಿ? ಆ ಪ್ರಯತ್ನನ ಸರಿಯಾಗಿ ಮಾಡಿದ್ರೆ ಇಷ್ಟು ಹೊತ್ತಿಗೆ ಏನೋ ಸ್ವಲ್ಪ ಇಂಗ್ಲಿಷ್ ಬರ್ತಿತ್ತು ಅಲ್ವಾ? ಆದರೆ ಮಮ್ಮಿ, ಶ್ಯಾಮ ಬ್ಯಾಕ್ಗ್ರೌಂಡ್ ಬಗ್ಗೆ ನಿಮಗೆ ಗೊತ್ತು ಅಲ್ವಾ? ಅವಳು ವಿಲೇಜಿಂದ ಬಂದಿರೋದು. ಅಷ್ಟು ಬೇಗ ಪಿಕಪ್ ಮಾಡೋಕ್ಕಾಗಲ್ಲ, ಸ್ವಲ್ಪ ಟೈಮ್ ಆಗುತ್ತೆ. ಎಷ್ಟು ಟೈಮ್ ಕೊಟ್ರು ಅವಳು ಕಲಿತಾಳೆ ಅನ್ನೋ ನಂಬಿಕೆ ನನಗಿಲ್ಲಪ್ಪ. ನನಗಿದೆ ಮಮ್ಮಿ, ಆ ನಂಬಿಕೆ ನನಗಿದೆ. ಶ್ಯಾಮ ತುಂಬ ಹಠ ಇರುವಂಥ ವ್ಯಕ್ತಿ. ತಾನು ಇಂಗ್ಲಿಷ್ ಕಲಿತು ನಿಮ್ಮ ಆಸೆ ತೀರಿಸಬೇಕು ಅಂತ ತುಂಬ ಛಲ ಇರೋ ಹುಡುಗಿ. ಆ ಥರದ ಹುಡುಗಿಗೆ ಸಡನ್ನಾಗಿ ನೀವು ಟ್ಯೂಷನ್ ನಿಲ್ಲಿಸೋದು ಕರೆಕ್ಟ್ ಅಲ್ಲ ಅಲ್ವಾ ಮಮ್ಮಿ? ಹಾಗೆ ನಿಲ್ಲಿಸೋದು ಒಂದು ರೀತಿಯಲ್ಲಿ ನಮಗೆ ಅವಮಾನ ಕೂಡ. ಸೊಸೆಗೆ ಇಂಗ್ಲಿಷ್ ಕಲಿಸ್ತೀನಿ ಅಂತ ಹೊರಟು ಸ್ವಲ್ಪ ಕೂಡ ಪೇಷನ್ಸ್ ಇಟ್ಕೊಳ್ದೆ ಥಟ್ ಅಂತ ಡಿಸಿಷನ್ ತಗೊಂಡು ಟ್ಯೂಷನ್ನ ನಿಲ್ಲಿಸ್ಬಿಟ್ರು ಅಂತ 4 ಜನ 4 ರೀತಿ ಮಾತಾಡ್ಕೋತಾರೆ ಮಮ್ಮಿ. ನನ್ನ ಮಾತು ಕೇಳಿ ಶ್ಯಾಮಂಗೆ ಟ್ಯೂಷನ್ ಕಂಟಿನ್ಯೂ ಮಾಡೋಣ ಮಮ್ಮಿ. ಈಗ ನಿಮಗೆ ಹೀಗೆ ಅವಮಾನ ಆಗಿದ್ದಕ್ಕೆ ಶ್ಯಾಮ ಇನ್ನೂ ಹಠ ಹಿಡಿದು ಇನ್ನೂ ಆದಷ್ಟು ಬೇಗ ಇಂಗ್ಲಿಷ್ ಕಲಿಯೋದಕ್ಕೆ ಪ್ರಯತ್ನ ಮಾಡ್ತಾಳೆ. ನನ್ನ ನಂಬಿ ಮಮ್ಮಿ, ಪ್ಲೀಸ್. ಓಕೆ ಅಖಿಲ್, ನೀನು ಇಷ್ಟು ನಂಬಿಕೆಯಿಂದ ಹೇಳ್ತಿದ್ಯಾ ಅಂತ ಟ್ಯೂಷನ್ ಕಂಟಿನ್ಯೂ ಮಾಡೋಣ. ಆದರೆ 1 ವಾರದಲ್ಲಿ ನನಗೆ ಸ್ವಲ್ಪನಾದರೂ ರಿಸಲ್ಟ್ ಕಾಣಬೇಕು. ಅವಳು ಹಠ ಹಿಡಿದು ಕಲಿತಿದ್ದಾಳೆ ಅನ್ನೋ ನಂಬಿಕೆ ನಂಗೆ ಬರಬೇಕು. ಇಲ್ದಿದ್ರೆ ಆಗ ಟ್ಯೂಷನ್ ಸ್ಟಾಪ್ ಮಾಡ್ತೀನಿ. ಅವಳಿಗೆ ಇಂಗ್ಲಿಷ್ ಕಲಿಸ್ಬೇಕು ಅನ್ನೋ ಪ್ರಯತ್ನನೂ ಬಿಟ್ಬಿಡ್ತೀನಿ. ಓಕೆನಾ? ಓಕೆ ಮಮ್ಮಿ, ಥ್ಯಾಂಕ್ ಯು ವೆರಿ ಮಚ್. ಅಂದರೆ ಶ್ಯಾಮ ಇಂಪ್ರೂವ್ ಆಗದೆ ಹೋದರೆ 1 ವಾರ ಆದಮೇಲೆ ನಾನು ಇಲ್ಲಿಂದ ಹೋಗಬೇಕಾ? ಮೈ ಗಾಡ್. ಈಗ 1 ವಾರದಲ್ಲಿ ಶ್ಯಾಮ ಇಂಗ್ಲಿಷ್ ಕಲಿತಾಳೋ ಇಲ್ವೋ?
ನಾನಂತೂ ಆಕಿನ ಒಲಿಸ್ಕೊಳ್ಳೋ ಪ್ರಯತ್ನ ಗಟ್ಟಿಯಾಗಿ ಮಾಡಬೇಕು.